ಹಬ್ಬ ದಸರಾಗೆ ಅಭಿಮನ್ಯು ಟೀಮ್ ಆಗಮನದ ದಿನಾಂಕ ಕೂಡ ಇದೀಗ ರಿವೀಲ್ ಆಗಿದೆ. ನಿಜವಾಗ್ಲೂ ಒಂದು ಖುಷಿಯ ಒಂದು ವಿಚಾರ ಅಂತ ಹೇಳೋದು. ಯಾಕೆಂದ್ರೆ ಅಭಿಮನ್ಯುಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ದೇಶಾದ್ಯಂತ ಇದ್ದಾರೆ. ಕರ್ನಾಟಕ ಕುಮ್ಕಿ ಟೀಮ್ ಅಂದ್ರೆ ಎಲ್ರಿಗೂ ಕೂಡ ಗೊತ್ತು. ಮೈಸೂರಿನಲ್ಲಿ ನಡೆಯುವಂತ ಒಂದು ಜಂಬೂ ಸವಾರಿ ಬೇರೆಲ್ಲೂ ಕೂಡ ನೋಡಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಈ ಒಂದು ಮೈಸೂರು ನಾಡ ಹಬ್ಬ ದಸರಾಗೆ ಕಣ್ತುಂಬಿಕೊಳ್ಳಕ್ಕೆ ತುಂಬಾ ಲಕ್ಷಾಂತರ ಜನರು ಕೂಡ ಬರ್ತಾರೆ. ಮತ್ತೆ ಟಿವಿಲಿ ಆಗಿರ್ಬೋದು ಇನ್ನಿತರ ಕೋಟ್ಯಾಂತರ ಜನರು ಕೂಡ ನೋಡ್ತಾರೆ. ಇನ್ನ ಗಜಪೂಜೆ ಅಂತ ನಡೆಯುತ್ತೆ ವೀರನ ಹೊಸಳ್ಳಿಯಲ್ಲಿ, ಒಂದು ಹುಣಸೂರು ತಾಲೂಕಿನಲ್ಲಿ ಇದು ನಡೆಯುವಂತದ್ದು. ಆ ಗೇಟ್ ನಲ್ಲಿ ವೀರನ ಹೊಸಳ್ಳಿ ಗೇಟ್ ಇರುತ್ತಲ್ಲ, ಸೊ ಅಲ್ಲಿಯೇ ಗಜ ಪೂಜೆ ಅಂತ ನಡೆಯುತ್ತೆ. ನಮ್ಮ ಎಲ್ಲಾ ಮೊದಲ ಬ್ಯಾಚ್ ಆನೆಗಳು, ದಸರಾ ಆನೆಗಳು, ಅಭಿಮನ್ಯು ಫಸ್ಟ್ ಅವರ ನೇತೃತ್ವದಲ್ಲಿಯೇ ಬೇರೆ ಬೇರೆ ಆನೆಗಳು ಎಲ್ಲವೂ ಕೂಡ ಸೆಲೆಕ್ಷನ್ ಪ್ರೊಸೆಸ್ ನಡೆದಿರುತ್ತಲ್ಲ, ಎಲ್ಲ ಆನೆಗಳನ್ನ ಕರೆಸಿ ಅಲ್ಲಿ ಫಸ್ಟ್ ಪೂಜೆನ ನಡೆಸಿ ನಂತರದಲ್ಲಿ ಮೈಸೂರು ಅರಮನೆಗೆ ಬರ್ಮಾಡಿಕೊಳ್ಳುವಂತದ್ದು. ಅಲ್ಲಿಯೂ ಕೂಡ ಪೂಜೆ ಆಗುತ್ತೆ. ಮಧ್ಯಾಹ್ನ 12:00ವರೆಗೆ ಗಜ ಪೂಜೆ ನಡೆಯುತ್ತೆ ವೀರನ ಹೊಸಳ್ಳಿಯಲ್ಲಿ. ಅದು ತುಲಾನಗರದಲ್ಲಿ ಈ ಒಂದು ಪೂಜೆ ನಡೆಯುವಂತದ್ದು. ಗಣ್ಯಾತಿ ವ್ಯಕ್ತಿಗಳು, ರಾಜಕೀಯದವರು, ಮಿನಿಸ್ಟರ್ಸ್ ಎಲ್ಲರೂ ಕೂಡ ಬಂದು ಈ ಒಂದು ಪೂಜೆಯಲ್ಲಿ ಭಾಗಿಯಾಗ್ತಾರೆ. 22ನೇ ತಾರೀಕು ಚಾಮುಂಡೇಶ್ವರಿ ದೇವಸ್ಥಾನ ಆವರಣ ಚಾಮುಂಡಿ ಬೆಟ್ಟ ದಸರಾ ಮಹೋತ್ಸವ ಉದ್ಘಾಟನೆ ಆಗತ್ತೆ 22ನೇ ತಾರೀಕು. ಜಂಬೂ ಸವಾರಿ ಇರುವುದು 2ನೇ ತಾರೀಕು, ಅಂದ್ರೆ 2ನೇ ತಾರೀಕು ಅಕ್ಟೋಬರ್ ಜಂಬೂ ಸವಾರಿ ನಡೆಯುತ್ತೆ. ಸುಮಾರು 2 ತಿಂಗಳು ಮುಂಚೆನೆ ದಸರಾಗೆ ತಾಲೀಮೆಲಗೂ ಕೂಡ ಕೊಡ್ಬೇಕಲ್ಲ, ಸೊ ಹೀಗಾಗಿ ಆನೆಗಳನ್ನ ಮೈಸೂರಿಗೆ ಕರ್ಸ್ಕೋತಾರೆ. ಅಭಿಮನ್ಯು ಟೀಮ್ ನ ನೋಡ್ಬೋದು. 2ನೇ ಬ್ಯಾಚ್ ಆನೆಗಳು ಗಜಪೂಜೆ ಆಗಿ 10 ದಿವಸಗಳ ಬಳಿಕ ಮೈಸೂರಿಗೆ ಡೈರೆಕ್ಟ್ ಆಗಿ ಅರಮನೆ ಆವರಣಕ್ಕೆ ಆಗಮಿಸುತ್ತದೆ. ಬಹಳಷ್ಟು ಚೆನ್ನಾಗಿರುತ್ತೆ ಈ ವರ್ಷ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು. ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ರ ಅಭಿಮನ್ಯು ಆಗಮನಕ್ಕಾಗಿ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ.